ಒಂದು ನನಗೆ ಸಿಕ್ಕಿರುವಂತಹ ಅದೃಷ್ಟಕ್ಕೆ ಕಾರಣಕರ್ತರಾಗಿರುವಂತಹ ಟ್ರಸ್ಟ್ ಅಂತನ್ನುವಂತಹ ಈ ಸಂಸ್ಥೆಗೆ ಧನ್ಯವಾದಗಳು ಸರ್. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನೆ ಕಟ್ಟುವಂಥದ್ದು ಇದೆ ಗೊತ್ತಾ, ಅದು ಬರೀ ಅವಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬರೀ ಇಟ್ಟಿಗೆ ಸಿಮೆಂಟ್ ಮಾತ್ರ ಅಲ್ಲ, ಅದು ಕನಸು ಇದು. ಕೆಲವೊಬ್ಬರಿಗೆ ಜೀವಮಾನದ ಕನಸಿನ ಕಾರಣ. ಯಾಕಂತಂದ್ರೆ ನಾವು ಬೆಂಗಳೂರಿಗೆ ಬಂದು ನಾನೇ ಸಾಕ್ಷಿ ಅದಕ್ಕೆ. ಬೆಂಗಳೂರಿಗೆ ಮೊದಲನೇ ಸಲ ನಾವು ಬಂದಾಗ ಇಲ್ಲೊಂದು ಮನೆ ಕಟ್ಬೋದಲ್ಲ, ಇಲ್ಲೊಂದು ಭಗವಂತ ಇಲ್ಲಿ ಒಂದು ನಮಗೆ ಒಂದು ಜಾಗ, ಒಂದು ಚಿಕ್ಕ ಜಾಗ ನಮ್ಮದು ಅಂತ ಅನ್ನುವಂಥದ್ದು ಸಾಧ್ಯವಾಗುತ್ತಾ ಅಂತನ್ನುವಂಥದ್ದು ಇರುತ್ತೆ ಗೊತ್ತಾ. ಅದು ಸಾಧ್ಯವಾದಂಥ ಒಂದು ದಿನ ಬರುತ್ತೆ ಗೊತ್ತಾ. ಆ ದಿನ ಎಷ್ಟು ಪ್ರೀಶಿಯಸ್ ಅಂತಂದ್ರೆ ನಾವು ಸಾಯೋ ತನಕ ನೆನಪಿರುವಂಥ ಒಂದು. ಯಾಕೆಂತಂದ್ರೆ ನನಗೆ ಸರ್ ನಿಮಗೆ ಮರೆಯಲಾರದಂಥ ಕ್ಷಣಗಳು ಯಾವ್ದ್ಯಾವುದು ಸರ್ ಅಂತ ನನಗೆ ಕೇಳಿದಾಗ, ಹಿಂಗೆ ರ್ಯಾಪಿಡ್ ಆಗಿ ಕೇಳಿದಾಗ, ನಾನು ಮೊದಲನೇ ಸಲ ನಾನು ಸಿನಿಮಾ ಒಪ್ಕೊಂಡದ್ದು, ನಾನು ಮೊದಲನೇ ಸಲ ಒಂದು ಶಾರ್ಟನ್ನು ಫೇಸ್ ಮಾಡಿದ್ದು, ಅದಾದ ಮನಸ್ಸುಗಳಿಗೆ ಇಷ್ಟು ಜನರ ಒಗ್ಗಟ್ಟಿನ ಮನಸ್ಸುಗಳಿದೆ ಗೊತ್ತಾ. ಆ ಒಗ್ಗಟ್ಟಿನ ಮನಸ್ಸಿದ್ದಾಗ ಮಾತ್ರ ಆ ವೈಟು ಬರೋದಕ್ಕೆ ಸಾಧ್ಯ. ಇವತ್ತು ಸಿಕ್ಕಿದೆ ನನಗೆ ಅಂತ ಅನ್ನೋದಾದ್ರೆ ಇವರೆಲ್ಲರೂ ಕೂಡ ಒಬ್ಬರಿಗೆ ಒಬ್ಬರು ಹೆಗಲು ಕೊಟ್ಟು ನಿಂತ್ಕೊಂಡಿದ್ದಾರೆ ಗೊತ್ತಾ. ಖಂಡಿತವಾಗ್ಲೂ ಸರ್, ಇಷ್ಟು ನೀವೇ ಸಿಕ್ಕಾಪಟ್ಟೆ ಬ್ಯುಸಿ ಆಗಬೇಕು ನೀವು. ನಾನು ಕೂಡ ಒಂದಿಷ್ಟು ನನ್ನ ಸರ್ಕಲಲ್ಲಿ ಕೂಡ ನಿಮಗೆ ನಾನು ಇದನ್ನು ಮಾಡ್ಕೊಡ್ತೀನಿ. ಖಂಡಿತವಾಗ್ಲೂ ನನ್ನದು ಅಂತ ಕೆಲಸ ಮಾಡುವಂಥವ್ರು ನಮಗೆ ಬೇಕು. ಬರೀ ಕಾಂಟ್ರಾಕ್ಟು ಹಂಗೆ ಹಿಂಗೆ ಅಂತ ಅಲ್ಲದೆ ಇದು ನನ್ನ ಕೆಲಸ ಸರ್, ಇದು ನನ್ನ ಕೆಲಸ, ಇದು ನನ್ನ ಮನೆ ಅಂತ ಅನ್ನೋವಂಥದ್ದು ಅದು ನಿಮ್ಮಲ್ಲಿ ಕಂಡಿದ್ದೇನೆ ನಾನು. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ತುಂಬ ದೊಡ್ಡ ಯಶಸ್ಸು ಆಗಲಿ ಒಂದು ತಂಡಕ್ಕೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ನನ್ನನ್ನು ಕರೆ ಮಾಡಿಕೊಟ್ಟಿದ್ದಕ್ಕೆ ಈ ಥರದೊಂದು ಭಾಳ ಒಳ್ಳೆಯ ಕೆಲಸ ಇದೆ. ಈ ಥರದೊಂದು ಕೆಲಸಕ್ಕೆ ನನ್ನನ್ನು ಬರಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಸಮಾರಂಭಕ್ಕೆ ಉದ್ಘಾಟನೆಯನ್ನು ನೆರವೇರಿಸಬೇಕು, ರಿಬನ್ ಕಟ್ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಖುಷಿ ಆಗುತ್ತೆ. ರಾಕೇಶ್ ಈಗ ಬೇರೆ ಸ್ಥಿತಿಗಳನ್ನು ನೋಡ್ಕೊಂಡ್ರೆ ಇವತ್ತು ಆ ಹುಡುಗ ಟ್ರಸ್ಟ್ ನೆಸ್ಟ್ ಅಂತ ಸಂಸ್ಥೆ ಸ್ನೇಹಿತರ ಜೊತೆ ಸೇರ್ಕೊಂಡು ಖುಷಿ ಆಗುತ್ತೆ. ಆ ಹೆಸರಲ್ಲೇ ಟ್ರಸ್ಟ್ ನೆಸ್ಟ್, ಆ ಉದ್ದೇಶ ತುಂಬ ಚೆನ್ನಾಗಿದೆ. ಇದೇ ರೀತಿ ಆ ಟ್ರಸ್ಟ್ನ ನೆಸ್ಟ್ನ ಎರಡನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬದುಕಬೇಕು ಅಂತ ಹಾರೈಸ್ತೀನಿ. ಮನೆ ಅಂತ ಹೇಳಿದ್ರೆ ಕೇವಲ ಗೋಡೆ ಮಾತ್ರ ಅಲ್ಲ, ಇಟ್ಟಿಗೆ ಸಿಮೆಂಟ್ ಮಾತ್ರ ಅಲ್ಲ, ಒಂದು ಕನಸಿದೆ, ಭದ್ರತೆ ಇದೆ, ನೆಮ್ಮದಿ ಇದೆ. ಅಥವಾ ಇಂಟೀರಿಯರ್ ಅಂತ ಹೇಳಿ ಬಂದಾಗ ನಂದೊಂದು ಈ ಸ್ಪೇಸ್ ಅಥವಾ ಈ ತರ ಇರಬೇಕು ಅನ್ನುವಂಥದ್ದು ಇರುತ್ತೆ. ಅಂತಹ ಮನೆ ಕಟ್ಟೋದು ಅಂದರೆ ಮನಸ್ಸು ಕಟ್ಟಿಕೊಂಡಂತ ಆ ಕೆಲಸ ಮಾಡ್ತಿದಾರಲ್ಲ, ಅದರಲ್ಲಿ ಅವರಿಗೆ ಶ್ರೇಯಸ್ ಸಿಗಲಿ ಅಂತ ಹಾರೈಸ್ತೀನಿ. ಗಾಡ್ ಬ್ಲೆಸ್. ಒಳ್ಳೇದಾಗಲ್ಲ. ನೀವು ದುಡಿಯೋದು ಮಾತ್ರ ಅಲ್ಲ, ನೀವು ಯಾವ್ಯಾವ ಮನೆಗಳು ಕಟ್ಟಿಕೊಡ್ತೀರೋ ಅವರು ಚೆನ್ನಾಗಿರ್ಬೇಕು, ಅವ್ರಿಗೂ ನಂಬಿಕೆ ಇರಬೇಕು. ಆ ಭರವಸೆಯೊಂದಿಗೆ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಒಳ್ಳೆಯದಾಗಲಿ. ಟ್ರಸ್ಟ್ ಅಂದರೆ ನಂಬಿಕೆ ಅಂದರೆ ಗಿರೀಶ್ ಭಾಳ ಅತ್ಯುತ್ತಮವಾದ ಇವತ್ತಿನ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೆಲಸ ಮಾಡುವಾಗ ಅವರಿಗೆ ಸಮಯದ ಅಭಾವ, ಅದರಲ್ಲಿ ನಂಬಿಕೆ ಇರೋರಿಗೆ ಕನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಒಂದು ಒಳ್ಳೆಯ ಅಭಿಪ್ರಾಯ. ಅವರ ಅಭಿಪ್ರಾಯಕ್ಕೆ ತಕ್ಕಂಗೆ ಗಿರೀಶ್ ಅವರು ಏನು ಇವತ್ತಿನ ದಿನ ಯಾರು ನೀವು ಮಾನಸಿಕವಾಗಿ ಒತ್ತಡ ತಗೊಂಬೇಡಿ ಮನೆ ಕಟ್ಟೋದಿಕ್ಕೆ, ಏನು ಫೌಂಡೇಶನ್ ಇಂದ ಹಿಡಿದು ಕಂಪ್ಲೀಟ್ ಮಾಡಿ ಇಂಜಿನಿಯರ್ ಮಾಡಿ ಕೀಯನ್ನ ನೀವು ಕೊಡುವಂತ ಕೆಲಸವನ್ನ ಗಿರೀಶ್ ಅಂಡ್ ಕಂಪನಿಯವರು ಮಾಡ್ತಾ ಇದ್ದಾರೆ. ನಂಬಿಕೆ ಅಂತಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಗಿರೀಶ್ ಅಂತ ಬಹಳ ಒಳ್ಳೆ ಪ್ರಸಿದ್ಧವಾಗಿ 10 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಕೆಲಸನೂ ಮಾಡ್ತಿದ್ದಾರೆ, ರೆಸಿಡೆನ್ಷಿಯಲ್ ಮಾಡ್ತಿದ್ದಾರೆ, ವಿಲ್ಲಾನು ಮಾಡ್ತಿದ್ದಾರೆ. ದಯವಿಟ್ಟು ಗಿರೀಶ್ ಅವರು ಏನು ಅವರ ಕನಸಿದೆ ನೆನೆಸಾಗಲಿ,
ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎತ್ತರಕ್ಕೆ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸ್ನೇಹಿತರಾದ ಗಿರೀಶ್ ಅವರು ಒಂದು ಆಫೀಸ್ ಮಾಡಿದ್ದಾರೆ. ನಿಜಕ್ಕೂ ಭಾಳ ಸಂತೋಷದ ವಿಚಾರ. ಏನು ಇವತ್ತಿನ ದಿವಸ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾರೆ, ಭಾಳ ಎತ್ತರದ ಮಟ್ಟಕ್ಕೆ ಬೆಳೆದಿದ್ದಾರೆ. ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳೀಲಿ. ನಮ್ಮ ಶಾಸಕರು ಹೃದಯ ತುಂಬಿ ಹಾರೈಸಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ದೇವರು ಗುಡ್ ಲಕ್ ಹೇಳ್ತಾ ನಮ್ಮ ಕಾರ್ಪೊರೇಟರ್, ನಮ್ಮ ವಿಜಯನಗರ ಕಾರ್ಪೊರೇಟರ್ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಗುಡ್ ಲಕ್ ಗಿರೀಶ್. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು, ಈ ಭಾಗದ ಶಾಸಕರಾದಂಥ ಕೃಷ್ಣಪ್ಪನವರಿದ್ದಾರೆ, ಮತ್ತು ನಮ್ಮ ಹನುಮಂತಯ್ಯನವರಿದ್ದಾರೆ. ಮತ್ತು ಇವತ್ತು ಹಲವಾರು ಬೆಂಗಳೂರಿಗೆ ಬೇರೆ ಬೇರೆ ಭಾಗಗಳಿಂದ ಬಂದು ಇರ್ತಕ್ಕಂಥ ಜನಗಳ ಕನಸು ಒಂದು ಮನೆ ಸೈಟ್ ತೊಗೊಳೋದು, ಮನೆ ಕಟ್ಟೋಂಥ ಕನಸು. ಆ ಕನಸನ್ನು ನನಸು ಮಾಡಲಿಕ್ಕೆ ಹಲವಾರು ಸಂಸ್ಥೆಗಳಿದ್ದಾವೆ ಬೆಂಗಳೂರಲ್ಲಿ. ಇವತ್ತು ಅದ್ರ ಜೊತೆಗೆ ಟ್ರಸ್ಟ್ ನೆಸ್ಟ್ ಅನ್ನೋ ಒಂದು ಸಂಸ್ಥೆ, ಮತ್ತು ಗಿರೀಶ್ ಅವರು, ಸುರೇಶ್ ಅವರು, ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುವಂಥ ಹಾದಿಯಲ್ಲಿದ್ದಾರೆ. ಆ ಹಾದಿಗೆ ನಾವೆಲ್ಲ ಶುಭ ಕೋರ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬ ಮನುಷ್ಯರಿಗೂ ಕನಸಿರುತ್ತೆ ಮನೆ ಕಟ್ಟಬೇಕು ಅಂತ. ಕೆಲವೊಬ್ಬರಿಗೆ ಜಾಗ ಇರುತ್ತೆ, ಆದರೆ ಯಾರಿಗೆ ಕೊಡಬೇಕು, ಯಾರ ಹತ್ರ ಕಟ್ಟಿಸೋದು, ಅದಕ್ಕೆ ಒಂದು ಈಗ ಕನ್ನಡದಲ್ಲಿ ನಂಬಿಕೆ. ಒಬ್ಬರನ್ನ ನಂಬಿ ನಾವು ಕೊಡಬೇಕು. ನಮ್ಮ ಅದನ್ನು ವಹಿಸ್ಕೊಟ್ಬಿಟ್ರೆ ಸೀದಾ ನಮ್ಮ ಕೈಗೆ ಮನೆ ಕಟ್ಬಿಟ್ಟು ಕೀ ಕೊಡ್ತಾರೆ. ಸೊ ಇಂಟೀರಿಯರ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡಿಕೊಡ್ತಾರೆ. ಸೊ ಅದಕ್ಕೆ ನಂಬಿಕೆ ಬೇಕು ಅಂತ ಹೇಳಿದೆ. ಆ ನಂಬಿಕೆಗೆ ಅರ್ಹವಾಗಿರತಕ್ಕಂಥದ್ದೇ ಟ್ರಸ್ಟ್ ನೆಸ್ಟ್ ಅಂತ. ಟ್ರಸ್ಟ್ ಅಂದ್ರೆ ನಂಬಿಕೆ. ಸೊ ಹಾಗಾಗಿ ಸೊ ಇವ್ರನ್ನ ನಂಬಿ ನಿಮ್ಮ ಒಂದು ಕನಸಿನ ಮನೆಯನ್ನ ಕಟ್ಟೋದಕ್ಕೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಕೊನೆಯದಾಗಿ ಎಲ್ಲ ಕಟ್ಬಿಟ್ಟು ನಿಮಗೆ ಕೀ ಕೊಡ್ತಾರೆ. ಎಲ್ಲಾನು ನೋಡ್ಕೊಂಡ್ ಬಂದ್ಬಿಟ್ಟು ಒಂದು ರೂಮ್ ಆಗಿರ್ಬೋದು, ರೂಮ್ ಯಾವ ರೀತಿ ಆಗಿರುತ್ತೆ ಅನ್ನೋದು, ಕಿಚನ್ ಆಗಿರ್ಬೋದು, ಪ್ರತಿಯೊಂದನ್ನು ಅದ್ಭುತವಾಗಿದೆ. ದೇವರ ಆಸೆ ಅಥವಾ ನಮ್ಮ ಆಸೆನ ದೇವ್ರು ನೆರವೇರ್ತಾನೆ ಅಂತಂದ್ರೆ ನಮ್ಮನೆ ಇವರೇ ಕಟ್ಕೊಡ್ಲಿ. ಕನಸಿನ ಗೂಡಿನ ಇವರ ನಂಬಿಕೆಯಲ್ಲಿ ನೀವು ಮುಗಿಸ್ಕೊಡ್ತಾರೆ ಅಂತ ಹೇಳ್ತಾ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲೂ ವೆರೈಟಿಗಳನ್ನ ಇಲ್ಲೇ ಡೆಮೋ ತೋರಿಸ್ತಾ ಇದ್ದಾರೆ. ಲೈವಲ್ಲಿ ಇಲ್ಲೇ ನೋಡಿ ಅವರು ಡಿಸೈಡ್ ಮಾಡ್ಬೋದು. ಅವೇನು 3D ನೋಡಿ, ಡಿಸೈನ್ ನೋಡಿ, ಫಿನಿಶಿಂಗ್ ಆದಮೇಲೆ ಹಂಗಾಯ್ತು ಹಿಂಗಾಯ್ತು ಅನ್ನೋದು ಇಲ್ಲೇನೆ ನೋಡಿ ಡಿಸೈಡ್ ಮಾಡ್ಬೋದು. ಇವರ ಮೊದಲಿಂದ ನನಗೆ ತಿಳಿದಂಗೆ ಇವರು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ಒಂದು ಕಂಪ್ನಿ ಮಾಡಿ ಲಾಂಚ್ ಮಾಡಿ ದೊಡ್ಡದಾಗಿ ಮಾಡ್ತಾ ಇರೋದ್ರಿಂದ ಇವರು ಕನಸು ಈಡೇರಲಿ, ತುಂಬ ಜನ ಕ್ಲೈಂಟ್ ಕಸ್ಟಮರ್ಸ್ಗೆ ಇವ್ರ ಸರ್ವಿಸ್ ದೊರಕಲಿ, ನಂಬಿಕೆಯಾಗಿ ಮಾಡಲಿ ಅಂತ ಶುಭಾಶಯನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಗಿರೀಶ್ ಅಂತ, ಟ್ರಸ್ಟ್ ನೆಸ್ಟ್ನ ಫೌಂಡರು. ಇವತ್ತು ಏನಿದೆ ಒಂದು ಓಪನಿಂಗ್ ಸೆರೆಮನಿ, ಒಂದು ಇಡೀ ವರ್ಲ್ಡ್ ವೈಡ್ಗೆ ನಾವು ಒಂದು ಕಟ್ಟಡ ಕಂಪ್ನಿ ಮತ್ತು ಇಂಟೀರಿಯರ್ನ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮತ್ತು ರಿನೋವೇಷನ್ ವರ್ಲ್ಡಲ್ಲಿ, ನಾವು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಾಡ್ತೀವಿ ಅಂತಲ್ಲ, ಇಡೀ ವರ್ಲ್ಡಲ್ಲಿ ಮಾಡ್ತೀವಿ. ನಮ್ಗೆ ಆ ಕೇಪಬಿಲಿಟಿ ಇದೆ ಗೊತ್ತಾಗಬೇಕು ಅಂದರೆ ನೀವು ನಮ್ಮ ಟ್ರಸ್ಟ್ಗೆ ಬರಬೇಕು. ಆ ಟ್ರಸ್ಟ್ನ ನಾವು ಯಾವ ಮಟ್ಟಿಗೆ ಉಳಿಸ್ತೀವಿ ಅಂದರೆ ಲೈಫ್ ಇರೋವರೆಗೂ ನಾವು ಆ ಕಾನ್ಸೆಪ್ಟ್ನ ಕಂಟಿನ್ಯೂ ಮಾಡ್ತೀವಿ. ಈಗ ಕಟ್ಟಡದಿಂದ ಸ್ಟಾರ್ಟ್ ಮಾಡಿ ಇಂಟೀರಿಯರ್ ಮುಗಿಸಿ ನಿಮಗೆ ಟರ್ಕಿ ಪೂರ್ತಿ ಪ್ರತಿಯೊಂದು ಕೀ ಕೊಡೋ ಲೆವೆಲ್ವರೆಗೂ ನಮ್ಮ ಭರವಸೆನ ನಮ್ಮ ಟ್ರಸ್ಟ್ ನೆಸ್ಟ್ ಮುಖಾಂತರ ಇಡೀ ಪ್ರಪಂಚಕ್ಕೆ ಕೊಡಬೇಕು ಅಂತಲೇ ಇವತ್ತು ಒಂದು ಗ್ರ್ಯಾಂಡ್ ಓಪನಿಂಗ್ ಮಾಡಿದ್ದೀವಿ. ಒಂದು ಸರಿ ವಿಸಿಟ್ ಮಾಡಿ, ನಿಮ್ಮ ಟ್ರಸ್ಟ್ನ ನಾವು ಖಂಡಿತ ಬಿಲ್ಡ್ ಮಾಡ್ತೀವಿ. ಥ್ಯಾಂಕ್ ಯು. ಸಾಕಷ್ಟು ಕಂಪ್ನಿಗಳಿದೆ, ಸೊ ನಿಮ್ದು ಏನು ಸ್ಪೆಷಲ್? ಸರ್ ನಮ್ದು ಏನಿದೆ ಅಂದರೆ ಎಲ್ಲರೂ ನಿಮಗೆ ಸಿವಿಲ್ ಮಾಡಿ ಕೊಡ್ತಾರೆ. ಸಿವಿಲ್ ನಾರ್ಮಲಾಗಿ ಒಬ್ಬರು ಇಂಜಿನಿಯರು ಕೂಡ ಮಾಡ್ತಾರೆ, ಒಬ್ಬರು ಮೇಸ್ತ್ರಿ ಕೂಡ ಮಾಡ್ತಾರೆ. ಇಂಟೀರಿಯರ್ ಮಾಡಲ್ಲ. ಇಂಟೀರಿಯರು ಕೆಲವು ಕಂಪ್ನಿಗಳು ಮಾಡ್ತಾರೆ. ಈಗ ಕನ್ಸ್ಟ್ರಕ್ಷನ್ ಒಂದು ಮಾಡಿ ಇಂಟೀರಿಯರ್ ಇನ್ನೊಂದು ಕಡೆ ಹೋದಾಗ ಅಷ್ಟು ಟಸ್ಟ್ ಬರೋಲ್ಲ ಅವರಿಗೆ. ನಾವೇನು ಮಾಡ್ತೀವಿ, ಕನ್ಸ್ಟ್ರಕ್ಷನ್ನು ನಾವೇ ಮಾಡ್ತೀವಿ, ಇಂಟೀರಿಯರು ನಾವೇ ಮಾಡ್ತೀವಿ. ಆ ಕಾನ್ಸೆಪ್ಟ್ನ ಇಟ್ಕೊಂಡು ವರ್ಲ್ಡ್ಗೆ ಇವತ್ತು ಲಾಂಚ್ ಮಾಡಿದ್ದೀವಿ. ಪ್ಲಸ್ ಇನ್ನೊಂದು ಮೇಯ್ನ್ ಅಂದರೆ ರಿನೋವೇಷನ್ ಮಾಡ್ತೀವಿ. ಈಗ ಎಲ್ಲರೂ ಕಟ್ಟಡ ಕಟ್ತಾರೆ, ಎಲ್ಲರೂ ಇಂಟೀರಿಯರ್ ಮಾಡ್ತಾರೆ. ಈ ಥರ ಕಂಪ್ನಿಗಳು ಸಾವಿರಾರು ಇದೆ.
ರಿನೋವೇಷನ್ ಮಾಡ್ತೀವಿ ಅಂತ ಧೈರ್ಯ ತೋರಿಸೋ ಕಂಪ್ನಿ ಯಾರೂ ಇಲ್ಲ. ನಾವು ಆ ಕೇಪಬಲ್ನ ಇಟ್ಕೊಂಡು ಇವತ್ತು ಇಡೀ ಪ್ರಪಂಚಕ್ಕೆ ನಾನು ಹೇಳೋದು ಏನಂದರೆ, ನಿಮ್ಮ ರಿನೋವೇಷನ್, ಈಗ ಓಲ್ಡ್ ಅಪಾರ್ಟ್ಮೆಂಟ್ಸ್ ಇರುತ್ತೆ, ಓಲ್ಡ್ ವಿಲ್ಲಗಳಿರ್ಬೋದು, ಆ ರಿನೋವೇಷನ್ ನಾವು ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿ ಕೊಡ್ತೀವಿ ಅಂತ ನಾನು ಈ ಮುಖಾಂತರ ಇವತ್ತು ಭರವಸೆಯನ್ನು ಕೊಡ್ತಾಯಿದ್ದೀನಿ. ಟ್ರಸ್ಟ್ ಅನ್ನೋ ಒಂದು ನಂಬಿಕೆ, ಆ ನಂಬಿಕೆನ ರಿನೋವೇಷನ್ಗೆ ಭಾಳ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಎಲ್ಲನೂ ಒಂದೇ ಕಂಪನಿನಲ್ಲಿ ನೋಡಬೇಕು, ಒಂದು ಸರಿ ಬಂದ ಮೇಲೆ ಎಂಡ್ವರೆಗೂ ಅವ್ರಿಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂತಲೇ ಟ್ರಸ್ಟ್ ನೆಸ್ಟನ್ನು ಒಂದು ನಿರ್ಮಾಣ ಮಾಡಿದ್ದೀವಿ ಸರ್. ಎಲ್ಲ ಕನ್ನಡ ಜನತೆಗೆ ನಮಸ್ಕಾರ. ಇವತ್ತು ನಮ್ಮ ಟ್ರಸ್ಟ್ ನೆಸ್ಟ್ ಅನ್ನೋ ಬ್ರ್ಯಾಂಡ್ನ ಗ್ರ್ಯಾಂಡ್ ಲಾಂಚ್ ಮಾಡಿದ್ದೀವಿ, ವರ್ಲ್ಡ್ ವೈಡ್ ಲಾಂಚ್ ಆಗಿದೆ. ಸೊ ನಮ್ಮ ಮೆಟಾ ಮಾರ್ಕೆಟಿಂಗ್ ಆಗಿರ್ಬೋದು, ನಮ್ಮ ವೆಬ್ಸೈಟ್ ಆಗಿರ್ಬೋದು, ಮತ್ತು ಮೀಡಿಯಾ ಮಿತ್ರರಾಗಿರ್ಬೋದು, ಎಲ್ಲದರಲ್ಲೂ ನೋಡ್ಬೋದು ನೀವು. ಇವತ್ತು ಇಟ್ಸ್ ಎ ಗುಡ್ ಪ್ರಾಡಕ್ಟ್ ಫಾರ್ ಒನ್ ಲಾಂಚ್ ಆ್ಯಂಡ್ ಒನ್ ಸಿಂಗಲ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ ಆ್ಯಂಡ್ ರಿನೋವೇಷನ್ ನೀಡ್ಸ್. ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ, ಆದಷ್ಟು ಬೇಗ ಬುಕಿಂಗ್ಸ್ ಮಾಡ್ಕೊಳ್ಳಿ. ಸೊ ದಿಸ್ ಕಂಪ್ನಿ ಇಸ್ ನಾಟ್ ಓನ್ಲಿ ಸೆಟಲ್ ಫಾರ್ ಓನ್ಲಿ ಒನ್ ಎಂಟಿಟಿ, ಅಂದರೆ ಬರೀ ಒಂದು ಕನ್ಸ್ಟ್ರಕ್ಷನ್ ಆಗಲಿ, ಇಂಟೀರಿಯರ್ ಆಗಲಿ, ಈ ಥರ ಒಂದಕ್ಕೆ ಫೋಕಸ್ ಮಾಡ್ತಿಲ್ಲ. ಫಾರ್ ಇಂಟು ಆಲ್ ಸೆಗ್ಮೆಂಟ್ ನಮ್ಮದೇ ಓನ್ ಕ್ರಷರ್ಸ್ ಇದೆ, ಓನ್ ಬ್ಲಾಕ್ ಮ್ಯಾನುಫ್ಯಾಕ್ಚರಿಂಗ್ಸ್ ಇದೆ. ಸೊ ದಟ್ ನಮ್ಮ ಪ್ರತಿಯೊಂದು ಬ್ಲಾಗ್ಸ್ ಆಗಲಿ ಯಾವುದೇ ಆಗಲಿ ಟೆಸ್ಟಿಂಗ್ ಮಾಡಿ ಪ್ರತಿಯೊಂದನ್ನು ನೋಡಿ ಆಯ್ಕೆ ಮಾಡಿ ಮತ್ತೆ ಮಾಡ್ತಿರೋಂಥ ಗುಣಮಟ್ಟದ ಕನ್ಸ್ಟ್ರಕ್ಷನ್ ಇದೆ. ದಯವಿಟ್ಟು ವಿಸಿಟ್ ಮಾಡಿ, ಬುಕಿಂಗ್ಸ್ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಟೀಮ್ ಇದೆ ನಮ್ಮ ಹತ್ರ, ವಿಚ್ ಇಸ್ ಮೋರ್ ದ್ಯಾನ್ 10+ years ಆಫ್ ಎಕ್ಸ್ಪೀರಿಯನ್ಸ್ ಟೀಮ್ ಇದೆ. ದಯವಿಟ್ಟು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸರ್, ನಮ್ಮ ಕಂಪನಿ ಸ್ಪೆಷಾಲಿಟಿ ಏನು ಅಂತಂದರೆ, ಬೇರೆಯವರೆಲ್ಲರೂ ಮೆಟೀರಿಯಲ್ಸ್ನ ಔಟ್ಸೋರ್ಸ್ ಮಾಡಿಬಿಡ್ತಾರೆ ಮತ್ತು ಕಾಂಟ್ರಾಕ್ಟರ್ಸ್ನ ಔಟ್ಸೋರ್ಸ್ ಮಾಡ್ತಾರೆ. ನಮ್ಮಲ್ಲಿ ಎಲ್ಲ ಕಾಂಟ್ರಾಕ್ಟರ್ಸ್ ಆಗಿರ್ಬೋದು ಅಥವಾ ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲ ಇನ್ನೋಸ್ ಇದೆ. ಸೊ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ನಾವು ಇಂಡಸ್ಟ್ರಿನ ಯಾಕೆ ಇಟ್ಕೊಂಡಿದ್ದೀವಿ ಅಂತಂದರೆ, ಸಮಥಿಂಗ್ ಲೈಕ್ ಆನ್ ಬಿಗರ್ ಟಿಕೆಟ್ ಕ್ಲೈಂಟ್ಸ್ ಲೈಕ್ ಶೋಭಾ ಆಗಿರ್ಬೋದು, ಬ್ರಿಗೇಡ್ ಆಗಿರ್ಬೋದು, ಆ ರೀತಿ ನಾವು ನಮ್ಮ ಕಂಪನಿನ ಫೋಕಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿರೋಂಥದ್ದು. ಸೊ ಅದಕ್ಕೆ ನಾವು ಇನ್ನೋಸ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಿದ್ದೀವಿ. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಪ್ರತಿಯೊಂದು ಮೆಟೀರಿಯಲ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಹೈಡ್ರೋಲಿಕ್ ಪ್ರೆಸ್ ಬ್ರಿಕ್ಸ್ ಇದೆ ನಮ್ಮ ಹತ್ರ, ಮಿಷಿನರೀಸ್ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಅಟ್ ದ ಬೆಟರ್ ಪ್ರೈಸ್ ಕೊಡಬೇಕು ಅಂತ. ದ ಫೋಕಸ್ ಇಸ್ ನಮ್ಮದೇ ಇನ್ನೋಸ್ ಮೆಟೀರಿಯಲ್ ಇದ್ದಾಗ ಪ್ರೈಸ್ ಕಮ್ಮಿ ಆಗುತ್ತೆ, ಗ್ರಾಹಕರಿಗೆ ಪ್ರೈಸ್ ಕಮ್ಮಿ ಮಾಡ್ಬೋದು. ನಾವು ಎಲ್ಲರೂ ಮನೆ ಕಟ್ಟಬೇಕು ಅಂದಾಗ ಎಲ್ಲರ ಹತ್ರನೂ ಒಳ್ಳೆ ಅಮೌಂಟ್ ಇರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯ ಅಮೌಂಟ್ಸ್ ಇರುತ್ತೆ. ಅದ್ರ ಪ್ರಕಾರ ನೋಡ್ಕೊಂಡು ಅವರ ಬಜೆಟಿಗೆ ತಕ್ಕಂತೆ ಕಸ್ಟಮೈಸ್ ಮಾಡಿ ಮಾಡ್ತಿರೋಂಥ ಕಂಪನಿ ಇದು. ಎಲ್ಲರೂ ಪ್ಯಾಕೇಜಸ್ ಆ ರೀತಿ ಸೆಲ್ ಮಾಡ್ತಾರೆ. ವಿ ಆರ್ ಇನ್ ಟು ದ ಕಸ್ಟಮೈಸೇಷನ್ ಪಾರ್ಟ್. ಇವಾಗ ಒಬ್ಬರಿಗೆ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ, ಕೆಲವು ಬೇಕಾಗಿರಲ್ಲ. ಅದ್ರ ಪ್ರಕಾರ ನೋಡಿಕೊಂಡು ಯಾರಿಗೆ ಏನು ಬೇಕು ಏನು ಬೇಡ ಅವ್ರಿಗೋಸ್ಕರ ಕಸ್ಟಮೈಸ್ ಸ್ಟಿಚಿಂಗ್ ಮಾಡಿ. ಸಮಥಿಂಗ್ ಲೈಕ್ ಇವಾಗ ನೀವು ಟೈಲರ್ ಫಿಟ್, ಇವಾಗ ಟೈಲರ್ ಹತ್ರ ಹೋದ್ರಿ ಅಂದರೆ ರೆಡಿಮೇಡ್ ತೊಗೊಂಡಾಗ ಹೆಂಗಿರುತ್ತೋ, ಟೈಲರ್ ಫಿಟ್ ಆದಾಗ ನಿಮಗೆ ಬಾಡಿಗೆ ಹೆಂಗೆ ಸೂಟ್ ಆಗುತ್ತೆ ಆ ರೀತಿ ಹೊಲಿತಾರೆ. ಸೇಮ್ ಅದೇ ರೀತಿ ನಮ್ಮ ಕನ್ಸ್ಟ್ರಕ್ಷನ್ ಕಸ್ಟಮೈಸ್ಡ್, ಯಾರಿಗೆ ಯಾವ ರೀತಿ ಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಕಸ್ಟಮೈಸ್ ಮಾಡಿ ಬಿಲ್ಡ್ ಮಾಡೋಂಥ. ಎಸ್, ಎಂಡ್ ಟು ಎಂಡ್. ಸೊ ಫ್ರಮ್ ದ ಗೌರ್ಮೆಂಟ್ ಲೈಸನಿಂಗಿಂದ ಹಿಡಿದು ಕೀ ಹ್ಯಾಂಡ್ ಓವರ್ ತನಕ ಟೋಟಲ್ ಟರ್ನ್ ಕೀ ಸೊಲ್ಯೂಷನ್ಸ್, ಅಟ್ಲೀಸ್ಟ್ ಕಂಪ್ಲೀಟ್ ಹ್ಯಾಂಡ್ ಓವರ್ ತನಕ ನಮ್ಮದೇ. ಸರ್, ಈಗ ರಿನೋವೇಷನ್ ಅಂದರೆ ಎಲ್ಲ ಹೊಸ ಮನೆಗೆ ಇಂಟೀರಿಯರ್ ಮಾಡೋದಲ್ಲ. ಯಾಕೆಂದರೆ ಕೆಲವು ಮನೆ 5 ವರ್ಷ ಆಗಿರುತ್ತೆ, ಕೆಲವೊಬ್ಬರು ಮನೆ ಗೃಹಪ್ರವೇಶಕ್ಕೆ ಹೋಗ್ತಾರೆ. ಗೃಹಪ್ರವೇಶ ಮನೆಗೆ ಹೋದ ಇಂಟೀರಿಯರ್ ನೋಡಿ ಇಷ್ಟಪಡ್ತಾರೆ. ಮತ್ತೆ ಆ ರಿನೋವೇಷನ್ ಮಾಡಿಸಿದ್ದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಇಡೀ ವರ್ಲ್ಡಲ್ಲಿ ಅಂತ ನಾವು ತುಂಬ ಸರ್ಚ್ ಮಾಡಿದ್ದೀವಿ. ಆ ರಿನೋವೇಷನ್ ಕನಸು ಕಂಡಿರುವಂಥ ಪ್ರತಿಯೊಬ್ಬರು ಕ್ಲೈಂಟ್ಸ್, ಪ್ರತಿಯೊಬ್ಬರು ಕಸ್ಟಮರು ನಮ್ಮ ಟ್ರಸ್ಟಿಗೆ ಬನ್ನಿ, ನಿಮ್ಮ ರಿನೋವೇಷನ್ ಕಂಪ್ಲೀಟ್ ಮಾಡಿಕೊಡ್ತೀನಿ. ನಿಮ್ಮ ಡ್ರೀಮ್, ಈ ಡ್ರೀಮ್ ಅನ್ನೋದು ಒಂದೇ ಸರಿ ಲಾಸ್ಟ್ ಆಗಲ್ಲ. ನೋಡ್ತಾ ನೋಡ್ತಾ ಆಸೆ ಆಗ್ತಾ ಇರುತ್ತೆ, ಹೊಸ ಹೊಸ ಡಿಸೈನ್ ಇಷ್ಟ ಆಗ್ತಾ ಇರುತ್ತೆ. ಹೊಸ ಹೊಸ ರಿನೋವೇಷನ್ಗಳು, ಹೊಸ ಹೊಸ ಡಿಸೈನ್ಗಳು ನಿಮ್ಗೆ ಇಷ್ಟ ಆದಾಗ ಆ ಇಷ್ಟನ ನೀವು ಪೂರೈಸ್ಕೋಬೇಕು ಅಂದಾಗ ನಮ್ಮ ಟ್ರಸ್ಟ್ ನೆಸ್ಟಿಗೆ ಬನ್ನಿ. ನಿಮ್ಮ ಹಳೆ ಕನಸುಗಳನ್ನ ಹೊಸ ಕನಸಾಗಿ ನಾವು ಬದಲಾಯಿಸ್ತೀವಿ. ಥ್ಯಾಂಕ್ ಯು.